ನಿರಂತರ ಮಳೆಗೆ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಮಳೆಯಿಂದ ನೆಟೆ ರೋಗಕ್ಕೆ ತೊಗರಿ ಬೆಳೆ ತುತ್ತಾಗಿದೆ. ಜಿಲ್ಲೆಯಲ್ಲಿ 90% ತೊಗರಿ ಸಂಪೂರ್ಣ ಹಾಳಾಗಿದೆ. ನಿರಂತರ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿಯಲ್ಲಿ ತೊಗರಿ ಬೆಳೆ ಬೆಳೆದಿದ್ರು ರೈತರು, ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆಯಿಂದಾಗಿ ತೊಗರಿ ಬೆಳೆಗೆ ನೆಟೆ ರೋಗ ಬಂದಿದೆ. 90% ತೊಗರಿ ಜಿಲ್ಲೆಯಲ್ಲಿ ಸಂಪೂರ್ಣ ಹಾಳಾಗಿದೆ. ಆಳಂದದ ತಾಲೂಕು ನಿರಗುಡಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಣಗಿ ನಿಂತಹ ತೊಗರಿ ಅಪ್ಪ ಇದು. ಕೃಷಿ ಭೂಮಿಯಲ್ಲಿ ನೀರು ನಿಂತು ರೋಗಕ್ಕೆ ತುತ್ತಾದಂತಹ ಬೆಳೆ ಇದು. ಹೆಸರು, ಉದ್ದು, ಹತ್ತಿ ಸೇರಿದಂತೆ ಎಲ್ಲಾ ಬೆಳೆಗಳು ನಾಶ ಆಗಿದೆ. ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಮಳೆ 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 ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಪ್ರತಿ ವರ್ಷ ಬರಗಾಲದಿಂದ ತತ್ತರಿಸಿ ಹೋಗುವಂತಹ ಕಲಬುರಗಿ ಜಿಲ್ಲೆ ಬಯಲು ಸೀಮೆ ಈ ಬಾರಿ ಅತಿವೃಷ್ಟಿಯಿಂದ ಕಂಗಾಲಾಗಿ ಹೋಗಿದೆ. ನಾವು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರಗುಡಿ ಗ್ರಾಮದ ಹೊಲವೊಂದರಲ್ಲಿದ್ದೀವಿ. ನೋಡ್ಬೋದು, ಈ ತೊಗರಿ ಯಾವ ರೀತಿ ಒಣಗಿ ಹೋಗಿದೆ ಅಂತ ಕಾಣಬಹುದಾಗಿದೆ. ಹಾಗಂದ ಮಾತ್ರಕ್ಕೆ ತೊಗರಿಗೆ ಒಣಗಿದೆ ಹೋಗಿದೆ ಅಂದ ಮಾತ್ರಕ್ಕೆ ಇದು ನೀರಿನ ಕೊರತೆಯಿಂದ ಒಣಗಿ ಹೋಗಿದೆ ಅಂತಲ್ಲ. ಅತಿ ಹೆಚ್ಚು ನೀರಿನಿಂದಾಗಿ ಒಣಗಿ ಹೋಗಿರುವಂಥದ್ದು, ತೇವಾಂಶ ಹೆಚ್ಚಳದಿಂದಾಗಿ ತೊಗರಿ ನೆಟೆ ರೋಗಕ್ಕೆ ತುತ್ತಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆನಲ್ಲಿ ಒಟ್ಟಾರೆ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿರುವಂಥದ್ದು. ಅದರಲ್ಲಿ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬರೀ ತೊಗರಿ ಒಂದೇ ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಆಗಿರುವಂಥದ್ದು. ತೊಗರಿ ಕಣಜಿ ಅಂತಾನೆ ಕಲಬುರಗಿ ಗುರುತಿಸಿಕೊಳ್ಳುವಂಥದ್ದು. ಇಲ್ಲಿ ತೊಗರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೀತಾರೆ. ಆದರೆ ಈ ಬಾರಿ ಬೆಳೆದಂತಹ ತೊಗರಿ ಸಂಪೂರ್ಣ ಈ ರೀತಿ ನೆಲಕಚ್ಚಿ ಹೋಗಿರುವಂಥದ್ದು, ಒಣಗಿ ಹೋಗಿರುವಂಥದ್ದು ನಾನೀಗ ತೋರಿಸ್ತಾ ಇದ್ದೀನಿ. ಈ ತೊಗರಿ ಕಿತ್ಕೊಂಡಾಗ ಈ ರೀತಿ ಅನಾಯಾಸವಾಗಿ ಕೈಗೆ ಬರ್ತಾ ಇದೆ. ಇದರ ಬೇರುಗಳೆಲ್ಲ ಈ ರೀತಿ ಕೊಳೆತು ಹೋಗಿದೆ. ವಿಪರೀತ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಬೇರುಗಳೆಲ್ಲ ಕೊಳೆತು ಹೋಗಿದ್ದಾವೆ. ಕೈ ಹಿಡಿದ್ರೆ ಸಾಕು ಕೈಗೆ ಕಿತ್ತು ಬರುವಂತಹ ಪರಿಸ್ಥಿತಿ. ಬೇರು ಕೊಳೆತ ನಂತರ ಮೇಲ್ಗಡೆ ಇರುವಂತಹ ತಪ್ಪಲಾಂಶ ಕೂಡ ಸಂಪೂರ್ಣ ಒಣಗಿ ಹೋಗಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ಹಾನಿಯ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆಗಳಿದೆ. ನನ್ನ ಬಲಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇದ್ದಾರೆ. ಹಚ್ಚಿ ಹಸುರಿನಿಂದ ಕಂಗೊಳಿಸುವಂತಹ ತೊಗರೆ ಒಂದು ಕಡೆ ಕಾಣಿಸ್ತಾ ಇದೆ. ಆದರೂ ಕೂಡ ಇದು ರೈತರ ಕೈಗೆ ಬರದೇ ಇರುವಂತಹ ಪರಿಸ್ಥಿತಿನೇ ಹೆಚ್ಚಿಗಿರುತ್ತದೆ. ಕಾರಣ ಅತಿ ಹೆಚ್ಚಿನ ತೇವಾಂಶದಿಂದ ಮುಂದಿನ ದಿನಗಳಲ್ಲಿ ಮಳೆ ನಿಂತು ಹೋದ ನಂತರವೂ ಕೂಡ ಈ ತೊಗರಿ ಒಣಗಿ ಹೋಗ್ತದೆ. ಕಳೆದ 2-3 ವರ್ಷಗಳಲ್ಲಿ ಇಂತಹ ಅನುಭವವನ್ನು ರೈತರು ಅನುಭವಿಸಿದ್ದಾರೆ. ಬಹುತೇಕ ಕಬ್ಬು ಬೆಳೆ ಒಂದು ಹೊರತುಪಡಿಸಿದರೆ ಮಿಕ್ಕೆಲ್ಲ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಕೂಡ ಸಾಕಷ್ಟು ಹಾನಿಯಾಗಿದ್ದಾವೆ. ಒಟ್ಟಾರೆ ರೈತಾಪಿ ವರ್ಗ ಈ ಬಾರಿ ಅತಿವೃಷ್ಟಿಯಿಂದ ಕಂಗೆಟ್ಟು ಹೋಗಿದ್ದಾರೆ. ಹಾಗಾದ್ರೆ ನಿರಗುಡಿ ಗ್ರಾಮದ ಸಾಕಷ್ಟು ರೈತರು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನ್ ಹೇಳಕ್ ಬಯಸ್ತೀರಣ್ಣ? ಒಂದು ವರ್ಷ ಬರಗಾಲದಿಂದ ಹಾಳಾಗೋಗ್ತದೆ, ಈ ವರ್ಷ ಅಂತೂ ಅತಿವೃಷ್ಟಿ ಸಾಕಷ್ಟು ಆಗಿರುವಂತದ್ದು. ಏನೇನು ಹಾಳಾಗಿದೆ ನಿಮ್ಮ ಊರಲ್ಲಿ? ಮಳಿ ಕಮ್ಮಿ ಬಿದ್ದಿಗಿಸಿಂದ್ರ ಎಲ್ಲ ಒಣಗೋದ್ರಿ. ಈ ವರ್ಷ ಮಳಿ ಹೆಚ್ಚಾಗಿ ಒಣಗೋದ್ರಿ. ಈಗೇನದ ನಾವು ತೊಗರಿ, ಉದ್ದ, ಸೋಯಾಬೀನ, ಹೆಸರ, ಈ ಉದ್ದ ಹೆಸರ ರಾಶಿ ಮಾಡಿದವ್ರಿ. ರಾಶಿ ಮಾಡಕ್ಕೂ ಅರ್ಧ ಹಾಳಾಗ್ಯದ, ಅರ್ಧ ಬಂದದ್ರಿ. ಆದ್ರೂ ಕೂಡ ಅದು ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಯದ್ರಿ. ನೀರ್ ಹತ್ತಿ ಹಾಳಾಗೈತೆ, ಏನಾಗೈತ್ರಿ? ಹಾಳಾಗ್ಯದ್ರಿ, ಡ್ಯಾಮೇಜ್ ಆಗ್ಯದ್ರಿ ಪೂರಾ. ಕೈ ತಿಕ್ಕಿ ಈಗ ನಾವು ಜರ ಕಲ್ ಮೇಲೆ ಇಟ್ಟಿಗಿಸಿಂದ್ರ ಹಿಂಗೆ ತಿಕ್ಕದವಪ್ಪ ಅಂತಂದ್ರ ಅದು ಎಲ್ಲ ಬ್ಯಾಳಿ ಆಗಲ್ರಿ, ಎಲ್ಲ ಚೂರ್ ಆಗ್ಲುತ್ತರಿ, ಅದು ಕೆಂಪಾಗ್ಲುತ್ತದ್ರಿ ಬ್ಯಾಳಿ. ಅದರಿಂದ ಅವ್ರು ತೊಳಲಾಗ್ಯಾರ ವ್ಯಾಪಾರಿಗಳು. ವರ್ಷ ಕೂಡ ಕಮ್ಮಿ ಬೀಳನ ಮತ್ತೆ 2 ಲಕ್ಷ ರೂಪಾಯಿ ಸಾಲ ತೆಗೆದಿಸಿದ ಇದು ಮಾಡಿದ. ಆದ್ರೂ ಕೂಡ ಅದು ನಮಗೆ ಈ ಕೈಲಿ ತುಂಬಬೇಕಾದ್ರೆ ನಾಳೆ ಅವ್ರು ನಮ್ಮ ಬ್ಯಾಂಕ್ನವ್ರು ನಮ್ಮಲ್ಲಿ ಬರ್ತಾರ. ಅವ್ರಿಗೆ ಏನು ಹೇಳ್ಬೇಕನ್ನೋದು ನಮಗೆ ತಿಳಿಯಲಾಗ್ಯದ್ರಿ. ಈಗ ಇಲ್ಲ ಅಂದ್ರೆ ನಾವು ಹೋಗ್ಬೇಕಾಗ್ತದ ರೀ. ಈಗ ನಿಮ್ಮ 80 ವರ್ಷದ ಅನುಭವದಾಗ ತಾತ ಯಾವತ್ತಾದ್ರೂ ಈ ತರದ ಮಳಿ ಬಂದಿತ್ತಾ? ಈ ತರದ ಡ್ಯಾಮೇಜ್ ಎಲ್ಲ ನಿಮ್ಮ ಬೆಳೆ ಎಲ್ಲ ಹಾಳಾಗೈತಾ? ಈ ತರ ಬಂದ್ರು ಸಹಿತ ಸರ್ ಆವಾಗ ಇಟ್ಟು ಉದ್ದ, ಹೆಸರ, ತೊಗರಿ ಆಗಿದ್ರಿ ಹಾಳ. ಈ ವರ್ಷ ಮಕ್ಕಳ ಹಾಳ್ರಿ. ಮತ್ತೆ ಹೆಂಗೆ ಈ ವರ್ಷ ಜೀವನ ಇದು ಮಾಡೋದು ಹೋಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.